ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯನ್ನು ಇವತ್ತು ಶುರು ಮಾಡೋಣ. ಹೊಸ ವರ್ಷಾರಂಭ ಅಂದರೆ ನಮ್ಮ ಕ್ಯಾಲೆಂಡರ್ ಏನಿದೆ ಅದರ ಪ್ರಕಾರ ನಮಗೆ ಹೊಸ ವರ್ಷ ಜನವರಿ ಮೊದಲನೇ ದಿವಸ. ಇವತ್ತಿನಿಗೆ ಒಂದು ವರ್ಷಕ್ಕೆ ಹಿಂದೆ 25 ಜನವರಿ 1ನೇ ತಾರೀಕು ಈ ಭಗವದ್ಗೀತೆ ಪ್ರಯಾಣವನ್ನು ಶುರು ಮಾಡಿದ್ವಿ. ಸುಮಾರು 7 ಅಧ್ಯಾಯಗಳನ್ನು ಕಳೆದ ವರ್ಷ ತಿಳಿದುಕೊಂಡು ಬಂದಿದ್ದೀವಿ. ಒಂದೊಂದೇ ಹೆಜ್ಜೆ ಇಡ್ತಾ ಬಂದಿದ್ದೀವಿ. ಎಲ್ಲರಿಗೂ ಹೊಸ ವರ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ 7ನೇ ಅಧ್ಯಾಯದಿಂದ ಇವತ್ತಿಂದ ಶುರು ಮಾಡ್ತಾ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಭಗವದ್ಗೀತೆಯ ಪ್ರಯಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಇದು ಒಂಥರ ಪರಾತ್ಪರ ಜ್ಞಾನ ಅಂತ ಹೇಳಬಹುದು. ಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ಏನಪ್ಪ ವ್ಯತ್ಯಾಸ ಅಂದರೆ, ಜ್ಞಾನ ಅಂದರೆ ಸುಮ್ಮನೆ ತಿಳಿದುಕೊಳ್ಳೋದು, ವಿಜ್ಞಾನ ಅಂದರೆ ಅದನ್ನು ಅನುಭವಕ್ಕೆ ತೆಗೆದುಕೊಂಡು ತಿಳ್ಕೊಳ್ಳೋದನ್ನು ವಿಜ್ಞಾನ ಅಂತ ಕರಿತೀವಿ. ಜ್ಞಾನ ಅಂದರೆ ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದು. ಯಾರೋ ಹೇಳ್ತಾರೆ, ಮಹಾನುಭಾವರು ಮತ್ತು ಕೆಲವರು ಆಚಾರ್ಯತ್ರಯರು ಜ್ಞಾನಿಗಳು ದೇವರಿದ್ದಾರೆ, ದೇವರ ಒಂದು ಅಸ್ತಿತ್ವವನ್ನು ವಿಧವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ನಮ್ಮ ಅನುಭವಕ್ಕೆ ತೆಗೆದುಕೊಳ್ಳೋದು ಅದನ್ನು ವಿಜ್ಞಾನ ಅಂತ ಕರೀತಾರೆ. ಅದನ್ನು ಒಂದು ಸಾಕ್ಷಿ ಸಮೇತ ತಿಳಿದುಕೊಳ್ಳೋದು. ಹೌದು, ಈ ವಸ್ತು ಇದೆ, ಇದು ಇಂತಹದ್ದೇ ಕೆಲಸ ಮಾಡುತ್ತೆ ಅಂದು ಸಾಕ್ಷಿ ಸಮೇತ ಬೇರೆಯವರಿಗೆ ತಿಳಿಸುವಂತಹ ರೀತಿಯಲ್ಲಿ ಹೇಳೋದನ್ನು ವಿಜ್ಞಾನ ಅಂತ ಕರೀತಾರೆ. ಅದನ್ನು ಇಲ್ಲಿ ಜ್ಞಾನನು ಕೊಡ್ತಾನೆ. ಅದನ್ನು ಸಾಕ್ಷಿ ಸಮೇತ ನಿರೂಪಣೆ ಮಾಡೋದನ್ನು ಹೇಗೆ ಅನ್ನೋದನ್ನು ಹೇಳ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳಿರೋದ್ರಿಂದ ಇದನ್ನು ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಈಗ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಮೊದಲನೇ ಶ್ಲೋಕದಲ್ಲಿ, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಚ್ಛೃಣು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದ್ರೇನಪ್ಪ ಅಂದರೆ, ನನ್ನನ್ನೇ ಮನಸ್ಸನ್ನಿಟ್ಟು ನನ್ನಲ್ಲೇ ಆಶ್ರಯವನ್ನು ಹೊಂದಿ ಮತ್ತು ನನ್ನನ್ನೇ ಸಾಧನೆಯಲ್ಲಿ ತೊಡಗಿಸ್ಕೋತಾ ನೀನು ಸಾಧನೆ ಮಾಡ್ತಾ ಹೋದರೆ ನಿಸ್ಸಂಶಯವಾಗಿ ನೀನು ನನ್ನನ್ನು ಅರಿತುಕೋತೀಯ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವುದೇ ಒಂದು ವಿಚಾರ ಆಗಲಿ, ಯಾವುದು ನಮಗೆ ಕೈಗೆಟಕಲ್ಲ ಅಂತ ಇಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ನಿಂತಿರುತ್ತೆ. ಒಂದನ್ನೇ ಕುರಿತು ಒಂದರ ಬಗ್ಗೆನೇ ಯೋಚನೆ ಮಾಡ್ತಾ ಒಂದೇ ವಿಚಾರದಲ್ಲಿ, ಅದು ದೇವರಾಗಿರಬಹುದು ಅಥವಾ ಇನ್ಯಾವುದೋ ಒಂದು ವಸ್ತು ಆಗಿರ್ಬೋದು. ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳೇನು ಅಂದರೆ ಅದೇ ಥರ ಸಾಧನೆ ಮಾಡಿರೋದು. ಒಂದು ತತ್ವವನ್ನು ನಂಬಿ ಆ ಒಂದು ತತ್ವಕ್ಕೆ ಶರಣಾಗಿ ಆ ಒಂದು ತತ್ವದಲ್ಲೇ ಮುಳುಗಿ ಅದನ್ನೇ ಒಂದು ಸಾಧನೆಯನ್ನು ಮಾಡಿ ಅದರಿಂದ ದೊಡ್ಡದಾದ ಒಂದು ಹೊರಹೊಮ್ಮುವ ಒಂದು ವಿಖ್ಯಾತಿಯನ್ನು ಜಗತ್ತಿಗೆ ಕೊಡ್ತಾ ಹೋಗಿದ್ದಾರೆ. ಜಗತ್ತಿಗೆ ಅದನ್ನು ಕೊಡ್ತಾ ಹೋಗಿದೆ. ಒಂದೇ ವಿಚಾರದಲ್ಲಿ ನೀನು ಚಿಂತನೆ ಮಾಡಬೇಕು. ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಸಂಶಯ ಇಟ್ಕೋಬೇಡ, ಮನಸ್ಸಿನಲ್ಲಿ ಇದೆಯೋ ಇಲ್ವೋ ಅಂತ ಸಂಶಯ ಶುರು ಆಗೋದ್ರೆ ನಾನು ಈ ಕೆಲಸ ಮಾಡ್ತೀನೋ ಇಲ್ವೋ ಅಂತಲೇ ಶುರು ಮಾಡಿಬಿಟ್ರೆ ನಿಮಗೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಈ ಕೆಲಸ ಮಾಡೇ ಮಾಡ್ತೀನಿ, ಈ ಕೆಲಸ ನನ್ನಿಂದ ಆಗೇ ಆಗತ್ತೆ, ಈ ಕೆಲಸಕ್ಕೋಸ್ಕರನೇ ನಾನಿದ್ದೀನಿ ಅಂತ ಹೇಳಿ ಸಂಶಯವನ್ನು ಬಿಟ್ಟು ತೊಳಲಾಟವನ್ನು ಬಿಟ್ಟು ನನ್ನಲ್ಲಿ ಶರಣ ಬಂದರೆ ನಾನು ನಿನಗೆ ಸಿಕ್ಕೇ ಸಿಗ್ತೀನಿ ಅಂತ ಶ್ರೀಕೃಷ್ಣ ಈ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗಾಗಿ ನಾನು ವಿಜ್ಞಾನ ಸಹಿತವಾಗಿ ಸಾಕ್ಷಿ ಸಮೇತವಾಗಿ ನಾನು ನಿನ್ನ ಕೆಲಸದಲ್ಲಿ ನೆರವಾಗ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು, ಹಿಂದೆ ಹೇಳಿದ್ದೀನಿ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ. ಆದರೆ ಇದು ಎಲ್ಲರ ವಿಚಾರಗಳಿಗೆ ಇದು ಸೂಕ್ತ ಆಗತ್ತೆ. ನಾವು ಯಾವುದೇ ವಿಚಾರವನ್ನು ಮಾಡೋದಾದರೂ ನಿಸ್ಸಂಶಯವಾಗಿ, ಯಾವುದೇ ರೀತಿಯ ಸಂಶಯವಿಲ್ಲದೆ ನಮ್ಮ ಮನಸ್ಸಿನ ಏಕಾಗ್ರ ಸ್ಥಿತಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಅದು ನಮಗೆ ಆಗೇ ಆಗತ್ತೆ
ಆ ಕೆಲಸ ನಮ್ಮಿಂದ ಸಾಧ್ಯವಾಗತ್ತೆ. ಎಂಥ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿದ್ದಾರೆ, ಅವರೆಲ್ಲ ಮಾಡಿರೋದು ಹೀಗೆ ಅಂತ ಅನ್ಕೋಬೋದು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.